ಶಿರೂರು ಗುಡ್ಡದಲ್ಲಿ ಕುಸಿತ ಸಂಭವಿಸಿ ಆದ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ 9ನೇ ದಿನ ಕೂಡ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸೇನೆ ಶೋಧ ಕಾರ್ಯವನ್ನ ಮುಂದುವರಿಸಿದೆ. ಹಿಟಾಚಿ ಬುಮಾರ್ ಯಂತ್ರವನ್ನ ಬಳಸಿ ಮಣ್ಣನ್ನ ತೆರವು ಮಾಡುವ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಖುದ್ದು ಶಾಸಕ ಸತೀಶ್ ಸೈಲ್ ಅವರು ಸ್ಥಳದಲ್ಲೇ ನಿಂತು ಈ ಕಾಮಗಾರಿಯ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನದಿಯ ಆಳಕ್ಕೆ ಇಳಿದು ಅಲ್ಲಿರ್ತಕ್ಕಂಥ ಕಲ್ಲು ಮಣ್ಣನ್ನ ಎತ್ತುವ ಯಂತ್ರ ಇದೆ. ಹೈವೇಯಲ್ಲಿ ಬಿದ್ದ ಕಲ್ಲು ಮಣ್ಣು ತೆರವು ಕಾರ್ಯಾಚರಣೆ ಮುಗಿದಿದೆ. ಬಹುತೇಕ ಅಲ್ಲಿ ಲಾರಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಕಾರ್ಯಾಚರಣೆಯನ್ನ ನದಿ ಭಾಗದಲ್ಲಿ ಮಾಡುವ ಸಲುವಾಗಿ ಇದೀಗ ಹಿಟಾಚಿ ಯಂತ್ರವನ್ನ ತರಿಸಲಾಗಿದೆ. ಕೋಸ್ಟಲ್ ಗಾರ್ಡ್ ಹೆಲಿಕಾಪ್ಟರ್ ಬಳಸಿ ಕೂಡ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಶಿರೂರು ಗುಡ್ಡ ಕುಸಿತ ಜಾಗಕ್ಕೆ ಈಗ ಗೋಕಾಕ್ನಿಂದ ವಿಶೇಷವಾದಂಥ ಯಂತ್ರವನ್ನು ತರಿಸಲಾಗಿದೆ. ಇದನ್ನು ಆಪರೇಟ್ ಮಾಡುವಂತಹ ಇಬ್ಬರು ನಮ್ಮೊಂದಿಗೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತೇಳಿ. भाई साहब आपका नाम क्या है? जुगल कुमार यादव सर। जुगल कुमार यादव, ये कैसा काम करता है? वो कितना वक्त लगता है मट्टी निकालने के लिए? मिट्टी कैसा काम रहता है वैसा निकलता है सर। हाँ हाँ, बावली निकलता है, किधर मिट्टी गिर गया वो निकलता है, वो कैरी निकलता हूँ, बड़ा बड़ा कैरी निकलता हूँ, ऐसा वैसा ही काम करता है वो? हाँ वैसा ही काम करता है। ನೀವು ಇದನ್ನ ಓಡಿಸೋರಾ? ಇಲ್ಲ ಸರ್, ನಾನು ಟ್ರಾಲಿ ಓಡಿಸೋಣ ಡ್ರೈವರ್. ಟ್ರಾಲಿ ಓಡಿಸೋರಾ? ಅಲ್ಲಿಂದ ತಗೊಂಬಂದಿದ್ದು? ಗೋಕಾಕ್ಲಿಂದ ನಾನೇ ತಂದೆ ಸರ್. ಆಗ ಬರ್ತಾ ಕಷ್ಟ ನಂತರ ಆಯ್ತಾ? ಸ್ವಲ್ಪ ರಸ್ತೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್. ನೈಟೇ ಬಂದೆ ಸರ್ 3 ಗಂಟೆಗೆ. ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ ಮತ್ತೆ ಬೆಳಿಗ್ಗೆ ರೆಡಿ ಮಾಡ್ಕೊಂಡು ಬಂದೆ ಸರ್. ನಿಮ್ಮ ಹೆಸರೇನು? ನಮ್ಮ ಹೆಸರು ಸಿದ್ದು ಬಾಣಸಿ ಅಂತ. सिद्धू बांसी ಅಂತ ಹೇಳಿ. अभी ये जाने के बाद कितना वक्त लगता है आपको ऑपरेशन चालू करने के लिए? नहीं, एक 15 मिनट नीचे करने के 10 मिनट में नीचे करने के बाद में काम खाना खा के चालू करते हैं काम. ठीक है, ಆಲ್ ದ ಬೆಸ್ಟ್ ಸರ್. ಜಲ್ದಿ ನಿಕಾಲಿ. ठीक है, ಓಕೆ. ಇವರು ಹೇಳ್ತಾ ಇರುವಂಥದ್ದು ಇದು ಎಂಥದ್ದೇ ಒಂದು ಕಠಿಣ ಸ್ಥಿತಿಲಿದ್ದರೂ ಕೂಡ ಅದನ್ನು ತೆಗೆಯುವಂಥ ಕೆಲಸ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಎಷ್ಟೋ ಪ್ರವಾಸಿ ತಾಣಗಳು ರುದ್ರ ರಮಣೀಯವಾಗಿದ್ರೂ ಕೂಡ ಸ್ವಲ್ಪ ಯಾಮಾರದ್ರು ಪ್ರಯಾಣಿಕರ ಅಲ್ಲಿಗೆ ಹೋಗುವ ಪ್ರವಾಸಿಗರ ಪ್ರಾಣ ಪಕ್ಷಿಯೇ ಹಾರಿ ಹೋಗುವಂತಹ ಅಪಾಯದ ಸ್ಥಳವಾಗಿ ಪರಿವರ್ತನೆಯಾಗಿದೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಯುವಕರು ಪ್ರವಾಸಿಗರು ಹುಚ್ಚಾಟ ಮೆರೀತಿದ್ದಾರೆ ಕೆಲ ಪ್ರೇಕ್ಷಣೀಯ ಸ್ಥಳಗಳಲ್ಲಿ. ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಹತ್ತಿ ಫೋಟೋ ತೆಗೆಸ್ಕೊಳ್ಳೋಕೆ ಹೋಗಿದ್ದಾರೆ ಪ್ರಯಾಣಿಕರು. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಪಾತಕ್ಕೆ ಜಾರ್ ಬೀಳೋ ಹಾಗಿದೆ ಅಲ್ಲಿನ ಪ್ರದೇಶ. ಅಪಾಯ ಅಂತ ಗೊತ್ತಿದ್ರೂ ಕೂಡ ಸ್ಥಳೀಯ ಆಡಳಿತದಿಂದ ದಂಡದ ಅಸ್ತ್ರ ಪ್ರಯೋಗ ಮಾಡಿದ್ರೂ ಕೂಡ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ ಅಲ್ಲಿನ ಪ್ರವಾಸಿಗರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸೆಲ್ಫಿ ರೀಲ್ಸ್ ಮಾಡಕ್ಕೆ ಬೆಟ್ಟ ಹತ್ತು ಹೋಗಿದ್ದಾರೆ. ಜಾರ ಬಿದ್ದರೆ ಒಂದ ಪ್ರಪಾತ, ಇಲ್ಲ ಅಂತಂದ್ರೆ ಕೆಳಗಡೆ ಆ ರಸ್ತೆಯಲ್ಲಿ ಹೋಗ್ತಾ ಇರುವ ವೆಹಿಕಲ್ಗಳ ಚಕ್ರದ ಅಡಿಯಲ್ಲಿ. ಈಗ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ಸ್ಥಳೀಯ ಆಡಳಿತ ದಂಡದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಆದರೆ ಯಾವುದೇ ದಂಡಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಸೆಲ್ಫಿ ಹಾಗೆ ರೀಲ್ಸ್ ಪ್ರಿಯರು. ಒಂದ್ ಕಡೆ ಮಳೆಯಿಂದ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ರೆ, ಇತ್ತ ಚಿಕ್ಕೋಡಿಯಲ್ಲಿ ಮೊಸಳೆ ಹಾವಳಿ ಹೆಚ್ಚಾಗಿದೆಯಂತೆ. ನದಿಯಲ್ಲಿ ಭಾರೀ ಗಾತ್ರದ ಮೊಸಳೆಗಳು ಓಡಾಡ್ತಿದೆ. ದೂದಗಂಗಾ ನದಿ ಪ್ರವಾಹದಲ್ಲಿ ಮೊಸಳೆ ಕಾಣಿಸ್ಕೊಂಡಿದೆ. ಈ ಓಡಾಟದ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹುಣ್ಣರಗಿ ಗ್ರಾಮದ ಬಳಿಯಲ್ಲಿರುವ ನದಿ ನೀರಿನಲ್ಲಿ ದೊಡ್ಡ ದೊಡ್ಡ ಗಾತ್ರದ ಮೊಸಳೆಗಳನ್ನ ಕಂಡು ಅಲ್ಲಿನ ಸ್ಥಳೀಯರು ಗಾಬರಿಯಾಗಿದ್ದಾರೆ. ಕೆಲವರು ಮೊಬೈಲ್ನಲ್ಲಿ ಅದರ ವಿಡಿಯೋವನ್ನ ಕೂಡ ತೆಕ್ಕೊಂಡಿದ್ದಾರೆ.
ಭದ್ರಾ ನದಿಯಲ್ಲಿ ಸಿಲುಕಿದ್ದ 30ಕ್ಕೂ ಹೆಚ್ಚು ಗೋವುಗಳನ್ನು ರಕ್ಷಣೆ ಮಾಡುವ ಕಾರ್ಯವನ್ನ ಯಶಸ್ವಿಯಾಗಿ ಮಾಡಲಾಗಿದೆ. ಭದ್ರಾ ನದಿಯ ಆ ಪ್ರದೇಶದಲ್ಲಿ ಸಿಲುಕಿ 30ಕ್ಕೂ ಹೆಚ್ಚು ದನಗಳು ಒದ್ದಾಡ್ತಾ ಇತ್ತು. ಎನ್ಆರ್ಪುರದ ಹೊನ್ನೇಕೂಡಿಗೆಯ ಸಾಲೂರು ಬಳಿಯಲ್ಲಿ ನಡೆದಿರುವ ಘಟನೆ. ಸಾಲೂರು ಸಮೀಪ ಇಬ್ಬಾಗವಾಗಿ ಹರಿಯುತ್ತೆ ಭದ್ರಾ ನದಿ. ಮೇವಿಗಾಗಿ ಹೋಗಿದ್ದಾಗ ಏಕಾಏಕಿ ನದಿಯ ಹರಿವಿನಲ್ಲಿ ಏರಿಕೆಯಾಗಿದೆ. ಬೋಟ್ ಮೂಲಕ ದನಗಳನ್ನು ದಡಕ್ಕೆ ಸೇರಿಸಿ ಅವುಗಳ ರಕ್ಷಣೆಯನ್ನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆ ದೃಶ್ಯಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಭದ್ರಾ ನದಿಗೆ ಸಿಲುಕಿ 30ಕ್ಕೂ ಹೆಚ್ಚು ರಾಸುಗಳು ಅಪಾಯಕ್ಕೆ ಸಿಲುಕಿದ್ವು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಬ್ಬಾಗವಾಗಿ ಹರಿಯುತ್ತೆ ಆ ನದಿ ಭಾಗ. ಹೀಗಾಗಿ ಇದ್ದಕ್ಕಿದ್ದ ಹಾಗೆ ಮೇವಿಗೆ ಅರಸಿ ಹೋದ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಹಸುಗಳು. ಮುಂದಕ್ಕೆ ಹೋಗೋಕ್ಕೂ ಆಗದೆ ಹಿಂದೆ ಹೋಗೋಕ್ಕೂ ಆಗದೆ ಪರದಾಡ್ತಾ ಇದ್ದ ರಾಸುಗಳನ್ನು ಬೋಟ್ಗಳನ್ನು ಬಳಸ್ಕೊಂಡು ಇದೀಗ ರಕ್ಷಣೆ ಮಾಡಲಾಗಿದೆ. ಇದ್ದಕ್ಕಿದ್ದ ಹಾಗೆ ನದಿಯ ನೀರಿನ ಹರಿವು ಹೆಚ್ಚಾಗಿದೆ. ಹೀಗಾಗಿ ಆ ನಡುಗಡ್ಡೆ ಭಾಗದಲ್ಲಿ ಹಸುಗಳು ಸಿಲುಕಾಕೊಂಡಿದ್ವು. ಇವುಗಳನ್ನು ಇದೀಗ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹುಲಿ ಸಂರಕ್ಷಿತಾರಣ್ಯ ಪ್ರದೇಶ, ಅಲ್ಲಿನ ಸಿಬ್ಬಂದಿ ಹಾಗೆ ಸ್ಥಳೀಯರು ಸೇರಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರದಲ್ಲಿ ಈ ಘಟನೆ ನಡೆದಿದೆ. ಈ ಶಾಲೆಯಲ್ಲಿ ಫುಡ್ ಪಾಯ್ಸನ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದೆ. ರಾಯಚೂರಿನ ಚಂದ್ರಬಂಡಾರ್ ರಸ್ತೆಯಲ್ಲಿರುವ ಮೊರಾರ್ಜಿ ದೇಸಾಯಿ ಶಾಲೆ. ಬೆಳಗ್ಗೆ ತಿಂಡಿಯಲ್ಲಿ ಪಲಾವ್ ತಿಂದಿದ್ದಾರೆ ಮಕ್ಕಳು. ಆರೋಗ್ಯದಲ್ಲಿ ಏರುಪೇರಾಗಿದೆ. ತಕ್ಷಣಕ್ಕೆ ಅಸ್ವಸ್ಥಗೊಂಡಿದ್ದಾರೆ 43 ಮಂದಿ ಮಕ್ಕಳು. ರಿಮ್ಸ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ವಾಂತಿ, ಬೇದಿ, ತಲೆನೋವು, ಹೊಟ್ಟೆ ನೋವು ಅಂತ ಹೇಳಿ ಮಕ್ಕಳು ಬಳಲಿದ್ದಾರೆ. ಫುಡ್ ಪಾಯ್ಸನ್ ಆಗಿರಬಹುದು ಅನ್ನೋ ಅಂದಾಜು. ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸುಮಾರು 400 ವಿದ್ಯಾರ್ಥಿಗಳಿದ್ದಾರೆ ಈ ವಸತಿ ಶಾಲೆಯಲ್ಲಿ. ಆ ಪೈಕಿ 43 ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿದೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಅಸ್ವಸ್ಥಗೊಂಡ ಮಕ್ಕಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಿಟಾಚಿ ಬುಮಾರ್ ಯಂತ್ರವನ್ನ ಬಳಸಿ ಮಣ್ಣನ್ನ ತೆರವು ಮಾಡುವ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಖುದ್ದು ಶಾಸಕ ಸತೀಶ್ ಸೈಲ್ ಅವರು ಸ್ಥಳದಲ್ಲೇ ನಿಂತು ಈ ಕಾಮಗಾರಿಯ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನದಿಯ ಆಳಕ್ಕೆ ಇಳಿದು ಅಲ್ಲಿರ್ತಕ್ಕಂಥ ಕಲ್ಲು ಮಣ್ಣನ್ನ ಎತ್ತುವ ಯಂತ್ರ ಇದೆ. ಹೈವೇಯಲ್ಲಿ ಬಿದ್ದ ಕಲ್ಲು ಮಣ್ಣು ತೆರವು ಕಾರ್ಯಾಚರಣೆ ಮುಗಿದಿದೆ. ಬಹುತೇಕ ಅಲ್ಲಿ ಲಾರಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಕಾರ್ಯಾಚರಣೆಯನ್ನ ನದಿ ಭಾಗದಲ್ಲಿ ಮಾಡುವ ಸಲುವಾಗಿ ಇದೀಗ ಹಿಟಾಚಿ ಯಂತ್ರವನ್ನ ತರಿಸಲಾಗಿದೆ. ಕೋಸ್ಟಲ್ ಗಾರ್ಡ್ ಹೆಲಿಕಾಪ್ಟರ್